ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 17, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಒಂದನೇ ಕ್ವಶನ್ ಗಮನಿಸಿ. ನೋಡಿ, ಕೇಂದ್ರವು ಆಗಸ್ಟ್ 15, 2025ರಂದು ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಅಂದರೆ PMVBRY ಅನ್ನು ಪ್ರಾರಂಭಿಸಿತು. ಹಾಗಾದರೆ ಈ ಯೋಜನೆಯ ಉದ್ದೇಶವೇನು? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಯೋಜನೆ ನಿಮಗೆ. ಸೊ ಇದರ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಉದ್ಯೋಗಿಗಳು ಮತ್ತು ಉದ್ಯೋಗದಾತರು ಇವರಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡುವ ಮೂಲಕ ಔಪಚಾರಿಕ ಉದ್ಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಆಗಸ್ಟ್ 15ರಂದು ದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿದಂತಹ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಇಡೀ ಭಾರತದಾದ್ಯಂತ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಈ ಯೋಜನೆಯ ಉದ್ದೇಶವೇನು ಅಂತಂದರೆ, ಉದ್ಯೋಗಿಗಳು ಮತ್ತು ಉದ್ಯೋಗದಾತರಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡುತ್ತದೆ. ಯಾವುದಕ್ಕಾಗಿ? ಉದ್ಯೋಗವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದಾಗಿ. ಇದರ ಸಂಪೂರ್ಣ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಗಮನಿಸಿ. ಕೇಂದ್ರ ಸರ್ಕಾರವು ಆಗಸ್ಟ್ 15, 2025ರಂದು PMVBRY ಅನ್ನು ಪ್ರಾರಂಭಿಸಿತು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳು ಮತ್ತು ಉದ್ಯೋಗದಾತರಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡುವ ಮೂಲಕ ಔಪಚಾರಿಕ ಉದ್ಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಅಂದರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO ನಿರ್ವಹಿಸುವ ಈ ಯೋಜನೆಯು 99,446 ಕೋಟಿ ಬಜೆಟನ್ನು ಹೊಂದಿದೆ ಮತ್ತು 2 ವರ್ಷಗಳಲ್ಲಿ 3.5 ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಸೊ ಈ ಎಲ್ಲ ಡೀಟೇಲ್ಸನ್ನು ನೀವು ಗಮನಿಸಬಹುದು. ಹಾಗಾದರೆ PMVBRY ಏನಿದೆ, ಯಾವ ಸಂಸ್ಥೆ ಇದನ್ನು ನಿರ್ವಹಿಸುತ್ತದೆ ಅಂತ ನಿಮಗೆ ಕೇಳಿದರೆ, ನೋಡಿ, EPFO ಅಂದರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಈ ಯೋಜನೆಯನ್ನು ನಿರ್ವಹಿಸ್ತಾ ಇದೆ. ಸೊ ಟೋಟಲ್ ಬಜೆಟ್ ಎಷ್ಟು ಹಾಗಾದರೆ ಈ ಯೋಜನೆಗೆ ಅಂತ ಕೇಳಿದರೆ 99,446 ಕೋಟಿ ರೂಪಾಯಿ. ಹಾಗಾದರೆ ಇದು 3.5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸಲಿದೆ ಅಂತಕ್ಕಂಥ ಮಾಹಿತಿ ಬಿಡುಗಡೆಯಾಗಿದೆ. ಸೊ ಹಾಗಾದರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನೋಡಿ. ಹಾಗಾದರೆ ಇದರ ಉದ್ದೇಶವೇನು? ಈ ಯೋಜನೆಯು ಸಂಘಟಿತ ವಲಯದಲ್ಲಿ ಉದ್ಯೋಗಗಳನ್ನು ಔಪಚಾರಿಕಗೊಳಿಸಲು ಮತ್ತು ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಅಂದರೆ ಉದ್ಯೋಗದಾತರು ಹೊಸ ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಪ್ರೋತ್ಸಾಹಿಸಲು ಮತ್ತು ಉದ್ಯೋಗಿಗಳನ್ನು ಉಳಿಸಿಕೊಳ್ಳಲು ಪ್ರೇರೇಪಿಸಲು ನೇರ ನಗದು ಪ್ರೋತ್ಸಾಹವನ್ನು ನೀಡುತ್ತದೆ. ನೋಡಿ, ಆಲ್ರೆಡಿ ಒಂದು ಕಂಪನಿ ಉದ್ಯೋಗವನ್ನು ಕೊಟ್ಟಿರುತ್ತೆ. ಓಕೆ, ಆ ಕಂಪನಿ ಉದ್ಯೋಗಿಗಳನ್ನು ತೆಗೆದು ಹಾಕಬಾರ್ದು. ಆ ಉದ್ಯೋಗಿಗಳನ್ನು ತನ್ನಲ್ಲೇ ಉಳಿಸಿಕೊಳ್ಳುವುದಕ್ಕೆ ಸೊ ಇದು ಹೊಸದಾಗಿ ಈ ರೀತಿಯ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ. ಆ ಉದ್ಯೋಗಿಗಳನ್ನು ತನ್ನಲ್ಲೇ ಉದ್ಯೋಗಿಗಳನ್ನಾಗಿ ಮಾಡುವ ಉದ್ದೇಶದಿಂದ ನೇರ ನಗದು ಪ್ರೋತ್ಸಾಹವನ್ನು ನೀಡುತ್ತೆ. ಜೊತೆಗೆ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಲು ಆರ್ಥಿಕ ಪ್ರೋತ್ಸಾಹವನ್ನು ನೀಡುತ್ತೆ. ಈ ಉಪಕ್ರಮವು ಕಾರ್ಮಿಕರಲ್ಲಿ ಆರ್ಥಿಕ ಸಾಕ್ಷರತೆ ಮತ್ತು ದೀರ್ಘಕಾಲೀನ ಉಳಿತಾಯವನ್ನು ಉತ್ತೇಜಿಸುತ್ತದೆ. ಗಮನಿಸಬೇಕು. ಹಾಗಾದರೆ ಉದ್ಯೋಗಿಗಳಿಗೆ ಪ್ರೋತ್ಸಾಹ ಧನ ನೀಡುತ್ತೆ. ಪ್ರೋತ್ಸಾಹ ಧನ ಹಾಗಾದರೆ ಏನು? ಉದ್ಯೋಗಿಗಳಿಗೆ ಯಾವ ರೀತಿ ಇದು ಪ್ರೋತ್ಸಾಹ ಧನವನ್ನು ನೀಡುತ್ತದೆ? ನೋಡಿ, ಆಗಸ್ಟ್ 15, 2025ರ ನಂತರ ಮೊದಲ ಬಾರಿಗೆ EPFO ನೌಕರರ ಭವಿಷ್ಯ ನಿಧಿ ಏನಿದೆ, ಇದು ನೋಂದಾಯಿತ ಸಂಸ್ಥೆಗೆ ಸೇರುವ ಮತ್ತು ತಿಂಗಳಿಗೆ 1 ಲಕ್ಷದವರೆಗೆ ಗಳಿಸುವ ಉದ್ಯೋಗಿಗಳು ಇದಕ್ಕೆ ಅರ್ಹರಾಗಿರುತ್ತಾರೆ. ಅವರು 2 ಕಂತುಗಳಲ್ಲಿ 15,000ವರೆಗೆ ಪಡೆಯುತ್ತಾರೆ. ಅವರು 6 ತಿಂಗಳ ಉದ್ಯೋಗದ ನಂತರ ಮೊದಲ ಕಂತನ್ನು ಪಾವತಿಸುತ್ತಾರೆ. 2ನೇ ಕಂತನ್ನು 12 ತಿಂಗಳ ನಂತರ ನೀಡಲಾಗುತ್ತದೆ. ಇದು ಆರ್ಥಿಕ ಸಾಕ್ಷರತಾ ಮಾಡ್ಯೂಲನ್ನು ಪೂರ್ಣಗೊಳಿಸುವುದರ ಮೇಲೆ ಅವಲಂಬಿತವಾಗಿದೆ. ಭವಿಷ್ಯದ ಉಳಿತಾಯವನ್ನು ಉತ್ತೇಜಿಸಲು 2ನೇ ಕಂತಿನ ಒಂದು ಭಾಗವನ್ನು ಗೊತ್ತುಪಡಿಸಿದ ಉಳಿತಾಯ ಖಾತೆಗೆ ಜಮಾ ಮಾಡಲಾಗುತ್ತದೆ. ನೋಡಿ, ಈ ಪಾಯಿಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀಟಾಗಿ ಓದ್ಕೊಂಡು ನೋಟ್ ಮಾಡ್ಕೊಳ್ಳಿ.
ಹಾಗಾದರೆ ಉದ್ಯೋಗದಾತರಿಗೆ ಪ್ರೋತ್ಸಾಹ ನೀಡುತ್ತೆ. ಉದ್ಯೋಗದಾತ ಅಂದರೆ ನಮಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಯಜಮಾನನಿಗೆ ನಾವು ಉದ್ಯೋಗದಾತ ಅಂದರೆ ಒಂದು ಕಂಪನಿಯ ಮಾಲೀಕ ಅಂತ ನಾವು ಕರಿತೀವಿ. ಹಾಗಾದರೆ ಅವ್ರಿಗೆ ಯಾವ ರೀತಿ ಇದು ಪ್ರೋತ್ಸಾಹ ನೀಡುತ್ತೆ ನೋಡಿ. ಇದು ಕೂಡ EPFO ಏನಿದೆ ಇದರಲ್ಲಿ ನೋಂದಾಯಿಸಿಕೊಂಡಿರುವ ಉದ್ಯೋಗದಾತರು ಹೆಚ್ಚುವರಿ ಅರ್ಹ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವ ಪ್ರತಿ ಹೊಸ ನೇಮಕಾತಿಗೆ ತಿಂಗಳಿಗೆ 3,000ವರೆಗೆ ಪಡೆಯಬಹುದಾಗಿದೆ. ನೋಡಿ, ಹೆಚ್ಚಿನ ಉದ್ಯೋಗಕ್ಕಾಗಿ ನೇಮಿಸಿಕೊಳ್ತಕ್ಕಂಥವ್ರಿಗೆ ತಿಂಗಳಿಗೆ 3,000 ಅವರು ಪಡೆಯಬಹುದು ಉದ್ಯೋಗದಾತರು. ಅಂದರೆ ಹೆಚ್ಚಿನ ವಲಯಗಳಿಗೆ ಈ ಪ್ರಯೋಜನವು 2 ವರ್ಷಗಳವರೆಗೆ ಮತ್ತು ಉತ್ಪಾದನಾ ಕಂಪನಿಗಳಿಗೆ 4 ವರ್ಷಗಳವರೆಗೆ ಇರುತ್ತದೆ. ನೋಡಿ, ಎಷ್ಟೆಷ್ಟು ವರ್ಷ ಇದು ಇರುತ್ತದೆ ಎಂಬುದನ್ನು ಗಮನಿಸಬೇಕು. ಅರ್ಹತೆ ಪಡೆಯಲು 50ಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನು ಹೊಂದಿರುವ ಕಂಪನಿಗಳು ಕನಿಷ್ಠ 2 ಹೆಚ್ಚುವರಿ ಕಾರ್ಮಿಕರನ್ನು ನೇಮಿಸಿಕೊಳ್ಳಬೇಕು. ಆದರೆ 50 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಕಂಪನಿಗಳು ಕನಿಷ್ಠ 5 ಹೆಚ್ಚುವರಿ ಕಾರ್ಮಿಕರನ್ನು ನೇಮಿಸಿಕೊಂಡಿರಬೇಕು ಅಥವಾ ನೇಮಿಸಿಕೊಳ್ಳಬೇಕು. ಸೊ ನೋಡಿ, ಇದು ಕಂಡೀಷನ್ ಇದು. ಸೊ ಏನೇನು ಕಂಡೀಷನ್ ಅಂತ ನಿಮಗೆ ಗೊತ್ತಾಗಿದೆ. ಸೊ ಹೇಳಿಕೆ ರೂಪದಲ್ಲಿ ಕೇಳಬಹುದು. ಆ ಕಾರಣಕ್ಕಾಗಿ ಇದೆಲ್ಲ ನಿಮಗೆ ನೆನಪಿರಬೇಕು. ಸೊ ಇದು 1ನೇ ಕ್ವಶನ್ನ ಪೂರ್ಣ ಮಾಹಿತಿನ. 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸಂಶೋಧಕರು ಉತ್ತರ ಪೆಸಿಫಿಕ್ ಉಪೋಷ್ಣವಲಯದ ಗೈರ್ನಲ್ಲಿ ಕಂಡುಹಿಡಿದಂಥ ಪೆಲ್ವಿ-1 ಎಂಬುದು ಕೆಳಗಿನ ಏನನ್ನು ತಿಳಿಸುತ್ತದೆ? ನೋಡಿ, ಪೆಲ್ವಿ-1 ಎಂಬುದು ಒಂದು ದೈತ್ಯ ವೈರಸ್ ಆಗಿದೆ. ಇದುವರೆಗೂ ಕಂಡು ಕೇಳಿಯದಂಥ ಅತಿ ದೊಡ್ಡ ವೈರಸ್ ಕಂಡು ಬಂದಿದೆ ಉತ್ತರ ಪೆಸಿಫಿಕ್ ಉಪೋಷ್ಣವಲಯದ ಗೈರ್ ಸ್ಥಳದಲ್ಲಿ. ಹಾಗಾದರೆ ಪೆಲ್ವಿ-1 ಎಂಬ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಪೆಲ್ವಿ-1 ಎಂಬುದು ಅತಿ ದೊಡ್ಡ ವೈರಸ್ ಆಗಿದೆ, ದೈತ್ಯ ವೈರಸ್ ಆಗಿದೆ. ನೋಡಿ, ಇದು ಉತ್ತರ ಪೆಸಿಫಿಕ್ ಉಪೋಷ್ಣವಲಯದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಓಕೆ, ಸೊ ಈ ವೈರಸ್ ಪ್ಲಾಕ್ಟಿನ್ ಪ್ಲಗೋಡಿನಿಯನ್ ಸೋಂಕು ತರುತ್ತದೆ ಮತ್ತು ಹಿಂದೆ ಗುರುತಿಸಲಾದ ಯಾವುದೇ ಬಾಲಕ್ಕಿಂತ ಹೆಚ್ಚು ಉದ್ದವಾಗಿದೆ ಈ ವೈರಸ್ನ ಬಾಲ. 2.3 ಮೈಕ್ರೋಮೀಟರ್ಗಳಷ್ಟು ಅಳತೆ ಹೊಂದಿರುವ ಈ ಬಾಲವು ಕೋವಿಡ್-19ಗೆ ಕಾರಣವಾಗುವ ಕೊರೋನಾ ವೈರಸ್ಗಿಂತ ಸುಮಾರು 19 ಪಟ್ಟು ಉದ್ದವಾಗಿದೆ. ಈ ಆವಿಷ್ಕಾರವು ಸಮುದ್ರ ವೈರಸ್ಗಳು ಮತ್ತು ಅವುಗಳ ಪರಿಸರ ಪಾತ್ರಗಳ ಬಗ್ಗೆ ಹೊಸ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತದೆ. ಓಕೆ, ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಆಗಸ್ಟ್ 15, 2025ರಂದು ಕೆಂಪುಕೋಟೆಯಿಂದ ತಮ್ಮ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರಮುಖ ಸಂಸ್ಥೆಗಳ ರಕ್ಷಣೆಗಾಗಿ ಕೆಳಗಿನ ಯಾವ ಹೆಸರಿನ ಐತಿಹಾಸಿಕ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ? ನೋಡಿ, ಕೆಂಪುಕೋಟೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳು ಮತ್ತು ಆ ಒಂದು ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ನೋಡಿ, ಪ್ರಮುಖ ಸಂಸ್ಥೆಗಳು ಅಂದರೆ ಯಾವ್ಯಾವ ಪ್ರಮುಖ ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳನ್ನು ರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ಐತಿಹಾಸಿಕ ಕಾರ್ಯಾಚರಣೆಯನ್ನು ಜಾರಿಗೆ ತಂದಿದೆ. ಆ ಕಾರ್ಯಾಚರಣೆಯ ಹೆಸರೇ ಮಿಷನ್ ಸುದರ್ಶನ ಚಕ್ರ. ನೋಡಿ, ಮಿಷನ್ ಸುದರ್ಶನ ಚಕ್ರ ಹಾಗಾದರೆ ಏನು? ಆಗಸ್ಟ್ 15, 2025ರಂದು ಕೆಂಪುಕೋಟೆಯಿಂದ ತಮ್ಮ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಐತಿಹಾಸಿಕ ರಾಷ್ಟ್ರೀಯ ಭದ್ರತಾ ಉಪಕ್ರಮ, ನೋಡಿ ಇದೊಂದು ರಾಷ್ಟ್ರೀಯ ಭದ್ರತಾ ಉಪಕ್ರಮ ಮಿಷನ್ ಸುದರ್ಶನ ಚಕ್ರವನ್ನು ಘೋಷಿಸಿದ್ದಾರೆ. ಈ ಮಹತ್ವಾಕಾಂಕ್ಷೆಯ ದಶಕದ ಅವಧಿಯ ಧ್ಯೇಯವು ಸ್ಥಳೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದ ನಿರ್ಣಾಯಕ ಸಂಸ್ಥೆಗಳನ್ನು ಸುರಕ್ಷಿತಗೊಳಿಸುವ ಗುರಿಯನ್ನು ಹೊಂದಿದೆ. ಇದು ರಕ್ಷಣೆ ಮತ್ತು ಕಾರ್ಯತಂತ್ರದ ಮೂಲಸೌಕರ್ಯಗಳ ರಕ್ಷಣೆಯಲ್ಲಿ ಆತ್ಮನಿರ್ಭರ ಭಾರತ ಕಡೆಗೆ ನಿರ್ಣಾಯಕ ಹೆಜ್ಜೆಯನ್ನು ಗುರುತಿಸುತ್ತದೆ. ಓಕೆ, ಪ್ರತಿಯೊಬ್ಬ ನಾಗರಿಕನೂ ಸುರಕ್ಷಿತವಾಗಿರಬೇಕು ಎಂದು ಪ್ರಧಾನಿ ಮೋದಿ ಘೋಷಿಸಿದರು ಮತ್ತು ಈ ಮಿಷನ್ ಸಂಶೋಧನೆ ಆಧಾರಿತವಾಗಿದ್ದು ಸಂಪೂರ್ಣವಾಗಿ ಭಾರತದಲ್ಲಿ ಅಭಿವೃದ್ಧಿ ಹೊಂದಲಿದೆ ಎಂದು ಒತ್ತಿ ಹೇಳಿದ್ದಾರೆ. ಇದು ಕಡಿಮೆ ಶ್ರೇಣಿಯ ನೆಲದಿಂದ ಆಕಾಶಕ್ಕೆ ಹಾರುವ ವಾಯು ರಕ್ಷಣಾ ವ್ಯವಸ್ಥೆಯಾಗಿದ್ದು ರಾಡರ್ ಮತ್ತು ತಮೀರ್ ಪ್ರತಿಬಂಧಕ ಕ್ಷಿಪಣಿಗಳನ್ನು ಒಳಗೊಂಡಿದೆ. ಇದು ಇಸ್ರೇಲಿ ಸ್ವತ್ತುಗಳನ್ನು ಗುರಿಯಾಗಿಸಿಕೊಂಡು ಯಾವುದೇ ರಾಕೆಟ್ ಅಥವಾ ಕ್ಷಿಪಣಿಯನ್ನು ಪತ್ತೆ ಹಚ್ಚುತ್ತದೆ ಮತ್ತು ತಟಸ್ಥಗೊಳಿಸುವ ಗುರಿಯನ್ನು ಹೊಂದಿದೆ.
ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ನೋಡಿ, ಇತ್ತೀಚೆಗೆ ಭಾರತೀಯ ಸೇನೆಯ ಮೊದಲ ಸಮಗ್ರ ಬಹು ರಾಜ್ಯ ಅಣುಕು ಡ್ರಿಲ್ ವ್ಯಾಯಾಮ ಸುರಕ್ಷಾ ಚಕ್ರ ಕೆಳಗಿನ ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿದೆ? ಸರಿಯಾದಂಥ ಉತ್ತರ ದೆಹಲಿ NCRನಲ್ಲಿ ಆಯೋಜಿಸಲಾಗಿದೆ ಸುರಕ್ಷಾ ಚಕ್ರ. ಸೊ ಇದು ಇಂಡಿಯನ್ ಆರ್ಮಿ ಫಸ್ಟ್ ಇಂಟಿಗ್ರೇಟೆಡ್ ಮಲ್ಟಿ ಸ್ಟೇಟ್ ಮಾಕ್ ಡ್ರಿಲ್. ನೋಡಿ, ಇದೊಂದು ಮಲ್ಟಿ ಸ್ಟೇಟ್ ಅಂದರೆ ಬಹುರಾಜ್ಯ. ಈವರೆಗೂ ಕೇವಲ ಒಂದೇ ರಾಜ್ಯಕ್ಕೆ ಸೀಮಿತವಾಗಿದ್ದಂತಹ ಈ ಡ್ರಿಲ್ ಬಹು ರಾಜ್ಯಗಳನ್ನು ಒಳಗೊಂಡಂತೆ ಮೊಟ್ಟ ಮೊದಲ ಬಾರಿಗೆ ಆಯೋಜಿಸಲಾಗಿದೆ. ಸುರಕ್ಷಾ ಚಕ್ರ ನವದೆಹಲಿಯ NCRನಲ್ಲಿ ನಡೆದಿತ್ತು. ಓಕೆ, ಸೊ ಗಮನಿಸಬಹುದು, ದೆಹಲಿಯ NCRನಲ್ಲಿ ಆಯೋಜಿಸಲಾಗಿದೆ. ಸೊ ತುರ್ತು ಪರಿಸ್ಥಿತಿಗಳಿಗೆ ಸಿದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಮೊದಲು ಅಧಿಕಾರಿಗಳು ದೆಹಲಿ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಅಂದರೆ NCRನಲ್ಲಿ ದೊಡ್ಡ ಪ್ರಮಾಣದ ಅಣುಕು ಡ್ರಿಲ್ ವ್ಯಾಯಾಮವನ್ನು ಆಯೋಜಿಸಲು ಸಹಕರಿಸಿದ್ದಾರೆ. ಕಳೆದ ತಿಂಗಳು ನಡೆದಂತಹ ಇದೇ ರೀತಿಯ ವ್ಯಾಯಾಮದಲ್ಲಿ ಭಾರತೀಯ ಸೇನೆಯು ಭಾಗವಹಿಸಿತ್ತು. ಅದೇ ಮಾಹಿತಿಯನ್ನು ಒಳಗೊಂಡಂತೆ ಇತರೆ ಪ್ರಮುಖ ಸುದ್ದಿ ಅಂದರೆ ಅಸ್ಸಾಂ ಸರ್ಕಾರ ನೋಡಿ ಆಪರೇಷನ್ ಫಾಲ್ಕನ್ ಎಂಬ ಕಾರ್ಯಾಚರಣೆಯ ಮೂಲಕ 42 ಖಡ್ಗಮೃಗ ಬೇಟೆಗಾರರನ್ನು ಯಶಸ್ವಿಯಾಗಿ ಬಂಧಿಸಿದೆ. 6 ಪ್ರಮುಖ ಬೇಟೆಯಾಡುವ ಗ್ಯಾಂಗ್ಗಳನ್ನು ನಿರ್ಮೂಲನೆ ಮಾಡಿದೆ. ಹಾಗಾದರೆ ಕೇಳ್ಬೋದು, ಆಪರೇಷನ್ ಫಾಲ್ಕನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಅಸ್ಸಾಂನಲ್ಲಿ ಮುಖ್ಯವಾಗಿ ಖಡ್ಗಮೃಗಗಳಿಗೆ ಏಕೈಕ ತಾಣವಾಗಿದೆ. ಸೊ ಅಸ್ಸಾಂ, ಓಕೆ, ಸೊ ಅಲ್ಲಿರ್ತಕ್ಕಂಥ ಖಡ್ಗಮೃಗಗಳ ಸಂಖ್ಯೆ ಇಳಿಕೆಯಾಗ್ತಾ ಇದೆ. ನ್ಯೂಸ್ ಪೇಪರಲ್ಲಿ ಇದು ಕೂಡ ಬಂದಿದೆ. ಓಕೆ, ಸೊ ಅಲ್ಲಿರ್ತಕ್ಕಂಥ ಒಂದು ಖಡ್ಗಮೃಗಗಳ ರಕ್ಷಣೆಗಾಗಿ ಇರತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಅಸ್ಸಾಂ ಸರ್ಕಾರ ಕೈಗೊಂಡಿತ್ತು. ಅದಕ್ಕೆ ಆಪರೇಷನ್ ಫಾಲ್ಕನ್ ಎಂಬ ಹೆಸರನ್ನು ಇಟ್ಟಿತ್ತು. ಓಕೆ, ಇದು ಕೂಡ ನೆನಪಿರಲಿ, ಇಂಪಾರ್ಟೆಂಟ್ ಆಗುತ್ತೆ, ಇದು ಕೂಡ ಮಾಹಿತಿ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಯಶಸ್ಸನ್ನು ಶ್ಲಾಘಿಸಿದ್ದಾರೆ. ಹಾಗಾದರೆ ಈ ಯೋಜನೆಯು ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನೋಡಿ, ಈ ಯೋಜನೆಯನ್ನು ಜೂನ್ 1, 2020ರಲ್ಲಿ ಘೋಷಣೆ ಮಾಡಲಾಗಿದೆ. ಹಾಗಾದರೆ ಏನಿದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ? ಓಕೆ, ಸೊ ಶ್ಲಾಘಿಸಿದ್ದಾರೆ. ಈ ಯೋಜನೆಯ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಯೋಜನೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಗಳಲ್ಲಿ ಹಲವಾರು ಕ್ವಶನ್ಗಳು ಇದರ ರಿಲೇಟೆಡ್ ಆಗಿ ಬರ್ತಾ ಇರ್ತವೆ. ಆ ಕಾರಣಕ್ಕಾಗಿ ನೆನಪಿರಬೇಕು ಇದು ನಿಮಗೆ. ಹಾಗಾದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಬಗ್ಗೆ ನೋಡಿ, ಇದು ಕೋವಿಡ್-19ರಿಂದ ಪ್ರಭಾವಿತರಾದ ಬೀದಿ ವ್ಯಾಪಾರಿಗಳು, ಇಷ್ಟು ಮಾಹಿತಿ ನಿಮಗೆ ನೆನಪಿಡಬೇಕು. ಬೀದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ಕಾರ್ಯನಿರತ ಬಂಡವಾಳ ಸಾಲಗಳನ್ನು ಒದಗಿಸಲು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಜೂನ್ 1, 2020ರಂದು ಪ್ರಾರಂಭಿಸಿದಂತಹ ಕೇಂದ್ರ ವಲಯದ ಮೈಕ್ರೋ ಕ್ರೆಡಿಟ್ ಯೋಜನೆಯಾಗಿದೆ. ನೋಡಿ, ಇದೊಂದು ಸೂಕ್ಷ್ಮ ಒಂದು ಸಾಲ ಯೋಜನೆಯಾಗಿದೆ, ಮೈಕ್ರೋ ಕ್ರೆಡಿಟ್ ಯೋಜನೆ. ಹಾಗಾದರೆ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ ಇದರ ನೋಡಲ್ ಏಜೆನ್ಸಿಯಾಗಿದೆ. ಬೀದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡುತ್ತದೆ. ಓಕೆ, ಇದರ ಅನುಷ್ಠಾನ ಸಂಸ್ಥೆ ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ SIDBI. ನೋಡಿ, ಈ ಕ್ವಶನನ್ನು ಕೇಳಿದ್ರು ಸ್ನೇಹಿತರೆ. ಓಕೆ, ಆಲ್ರೆಡಿ ಸುಮಾರು ಸರಿ ಕೇಳಿದರೆ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಏನಿದೆ ಇದರ ಅನುಷ್ಠಾನ ಸಂಸ್ಥೆಯಾಗಿದೆ. ಅದರದೇ ನೋಡಲ್ ಸಚಿವಾಲಯ ಯಾವುದು ಅಂತ ಕೇಳ್ತಾರೆ ಮತ್ತು ಅನುಷ್ಠಾನ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಎಲ್ಲ ಮಾಹಿತಿ ನಿಮಗೆ ನೆನಪಿರಬೇಕು. ಹಾಗಾದರೆ ಈ ಯೋಜನೆಯ ಮೂಲಕ ಪ್ರಯೋಜನ ಯಾರ್ಯಾರು ಪಡೀತಾರೆ? ಮಾರಾಟಗಾರರು ₹10,000ವರೆಗಿನ ಕಾರ್ಯನಿರತ ಬಂಡವಾಳ ಸಾಲವನ್ನು ಪಡೆಯಬಹುದು. ಇದನ್ನು 1 ವರ್ಷದ ಅವಧಿಯಲ್ಲಿ ಮಾಸಿಕ ಕಂತುಗಳಲ್ಲಿ ಮರುಪಾವತಿಸಬಹುದಾಗಿದೆ. ಸಾಲವನ್ನು ಸಕಾಲಿಕವಾಗಿ ಅಥವಾ ಮುಂಚಿತವಾಗಿ ಮರುಪಾವತಿಸಿದರೆ ವಾರ್ಷಿಕ 7% ಬಡ್ಡಿ ಸಬ್ಸಿಡಿಯನ್ನು ತ್ರೈಮಾಸಿಕ ಆಧಾರದ ಮೇಲೆ ನೇರ ಲಾಭ ವರ್ಗಾವಣೆಯ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಸೊ ಇಷ್ಟು ನೆನಪಿರಬೇಕು ನಿಮಗೆ. ಇನ್ನು ಸಾಲದ ಆರಂಭಿಕ ಮರುಪಾವತಿಗೆ ಯಾವುದೇ ದಂಡವಿರುವುದಿಲ್ಲ. ನೋಡಿ, ಆರಂಭಿಕ ಮರುಪಾವತಿ ಏನಿದೆ ಇದಕ್ಕೆ ಯಾವುದೇ ರೀತಿಯ ದಂಡ ಇರೋದಿಲ್ಲ. ಯೋಜನೆಯು ತಿಂಗಳಿಗೆ ₹100ವರೆಗಿನ ನಗದು ಹಿಂಪಡೆಯುವಿಕೆ ಪ್ರೋತ್ಸಾಹದ ಮೂಲಕ ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸುತ್ತದೆ.
ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ ಪ್ರತಿಷ್ಠಿತ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿಗಳು 2025 ತೆರೆಯುವುದಾಗಿ ಘೋಷಿಸಿದೆ? ಸರಿಯಾದಂಥ ಉತ್ತರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೋಡಿ. ಮೀನುಗಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿರುವ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆ DAHD ಪ್ರತಿಷ್ಠಿತ ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿ 2025ಕ್ಕೆ ನಾಮನಿರ್ದೇಶನಗಳನ್ನು ತೆರೆಯುವುದಾಗಿ ಘೋಷಣೆ ಮಾಡಿದೆ. ಹಾಗಾದರೆ ರಾಷ್ಟ್ರೀಯ ಗೋಪಾಲ ರತ್ನ ಪ್ರಶಸ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇದು ಜಾನುವಾರು ಮತ್ತು ಹೈನುಗಾರಿಕೆ ವಲಯದಲ್ಲಿ ನೀಡುವ ಅತ್ಯುನ್ನತ ರಾಷ್ಟ್ರೀಯ ಗೌರವಗಳಲ್ಲಿ ಒಂದಾಗಿದೆ. ಇದನ್ನು 2021ರಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಗುರಿ: ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿಗಳು ಹಾಲು ಉತ್ಪಾದಿಸುವ ರೈತರು, ಡೈರಿ ಸಹಕಾರ ಸಂಘಗಳು, ಹಾಲು ಉತ್ಪಾದಕ ಕಂಪನಿಗಳು, ಡೈರಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಕೃತಕ ಗರ್ಭಧಾರಣೆಯ ತಂತ್ರಜ್ಞರು. ಇವುಗಳಲ್ಲಿ ಶ್ರೇಷ್ಠತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಸ್ಥಳೀಯ ದನ ಮತ್ತು ಎಮ್ಮೆ ತಳಿಗಳನ್ನು ಉತ್ತೇಜಿಸುವತ್ತ ವಿಶೇಷ ಗಮನ ಹರಿಸುತ್ತದೆ ಇದು. ಇಷ್ಟು ಮಾಹಿತಿ ನೆನಪಿರಬೇಕು ರಾಷ್ಟ್ರೀಯ ಗೋಪಾಲ್ ರತ್ನ ಪ್ರಶಸ್ತಿ. ಇನ್ನು 7ನೇ ಕ್ವಶನ್ ನೋಡಿ. 2025ನೇ ಸಾಲಿನ ಪ್ರತಿಷ್ಠಿತ 12ನೇ ಆವೃತ್ತಿಯ ಶ್ರೀಲಂಕಾ ಮತ್ತು ಭಾರತ ನೌಕಾ ಸಮರಾಭ್ಯಾಸ ಸ್ಲಿನೆಕ್ಸ್ 2025 ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿದೆ? ಎಲ್ಲಿ ನಡೆಯಲಿದೆ? ಸ್ಲಿನೆಕ್ಸ್ 2025 ಕೊಲಂಬೋದಲ್ಲಿ ನಡೆಯಲಿದೆ. ಆಪ್ಷನ್ ನಂಬರ್ 4 ಸರಿಯಾಗಿದೆ. ಭಾರತೀಯ ನೌಕಾಪಡೆಯ ಹಡಗುಗಳಾದ INS ರಾಣಾ. INS ರಾಣಾ ಗೈಡೆಡ್ ಕ್ಷಿಪಣಿ ವಿಧ್ವಂಸಕವಾಗಿದೆ ಮತ್ತು INS ಜ್ಯೋತಿ ಫ್ಲೀಟ್ ಟ್ಯಾಂಕರ್ ಆಗಿದೆ. ಇವು ಆಗಸ್ಟ್ 25ರವರೆಗೆ ನಡೆಯಲಿರುವ ಶ್ರೀಲಂಕಾ ಭಾರತ ನೌಕಾ ವ್ಯಾಯಾಮದ ಅಂದರೆ ಸ್ಲಿನೆಕ್ಸ್ 2025 ಇದರಲ್ಲಿ 12ನೇ ಆವೃತ್ತಿಯಲ್ಲಿ ಭಾಗವಹಿಸಲು ಕೊಲಂಬೋಗೆ ಆಗಮಿಸಿದವು. ಹಾಗಾದರೆ ಈ ಸ್ಲಿನೆಕ್ಸ್ ವ್ಯಾಯಾಮದ ಬಗ್ಗೆ ನಾವು ನೋಡೋದಾದರೆ, ಭಾರತ ಮತ್ತು ಶ್ರೀಲಂಕಾ ನಡುವಿನ ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸವಾಗಿದ್ದು 2005ರಲ್ಲಿ ಇದನ್ನು ಕಲ್ಪಿಸಲಾಗಿತ್ತು. 2 ದಶಕಗಳಲ್ಲಿ ರಾಷ್ಟ್ರಗಳ ನಡುವೆ ಕಡಲ ಸಹಕಾರವನ್ನು ಬಲಪಡಿಸುತ್ತದೆ. ಗುರಿ ನೋಡಿ, ಇದು ಬಹುಮುಖಿ ಕಡಲ ಕಾರ್ಯಾಚರಣೆಗಳನ್ನು ಜಂಟಿಯಾಗಿ ಕೈಗೊಳ್ಳುವಾಗ ಪರಸ್ಪರ ಕಾರ್ಯಸಾಧ್ಯತೆ, ಕಡಲ ಸಹಕಾರ ಮತ್ತು ಉತ್ತಮ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಸ್ಲಿನೆಕ್ಸ್ನ ಹಿಂದಿನ ಆವೃತ್ತಿ ಅಂದರೆ 2024 ಭಾರತದ ವಿಶಾಖಪಟ್ಟಣಂನಲ್ಲಿ ನಡೆದಿತ್ತು. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.